ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರ್ನಾಟಕದಲ್ಲಿ ಕನ್ನಡ ಹಾಡಿ ಅಂತ ಹೇಳಿದ್ದಕ್ಕೆ ಸೋನು ನಿಗಮ್ ಅವರು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿರ್ತಕ್ಕಂಥ ಮಾತುಗಳು ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಈಗ ಕಲಾವಿದರ ಸಂಘದ ಖಜಾನ್ಸಿ ದೊಡ್ಡಣ್ಣ ಅವರು ಇದ್ದಾರೆ, ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಅಂದರೆ ಚಿತ್ರೋದ್ಯಮ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅನ್ನೋಂಥ ಮಾತುಗಳು ಸಾಕಷ್ಟು ಕೇಳಿ ಬಂತು. ಸೊ ಈ ಘಟನೆ ಕೇಳಿದಾಗ ಸೋನು ನಿಗಮ್ ಅವರು ಕನ್ನಡ ಹಾಡ್ರಿ ಅಂದಿದ್ದಕ್ಕೆ ಅವರು ಆಕ್ರೋಶ ಮಾಡ್ಕೊಳ್ಳುವಂಥದ್ದು ಎಷ್ಟು ಸರಿ ಅಂತ ಅನ್ನಿಸ್ತು ಅಂತ ನನ್ನ ಅನುಭವದ ಪ್ರಕಾರ ನೇರವಾಗಿ ಹೇಳಬೇಕು ಅಂದರೆ, ಸೋನು ನಿಗಮ್ ಅನ್ನೋ ಒಬ್ಬ ಗಾಯಕನಿಗೆ ಇನ್ನೂ ತಲೆಯಲ್ಲಿ ಸರಿಯಾಗಿ ಮೀಸೆ ಬಂದಿರಲಿಲ್ಲ, ಇನ್ನು ಮುಖದಲ್ಲಿ ಬರೀ ಕೆಂಜಿ ಮೀಸೆ ಇದ್ದಾಗ ಚಾನ್ಸ್ ಕೊಟ್ಟಿದ್ದು ಕನ್ನಡದವರು. ಯಾವ ಡೈರೆಕ್ಟ್ರು ಅಂತ ಕೇಳಿದ್ರೆ ಡಿ ರಾಜೇಂದ್ರ ಬಾಬು ಅನ್ನೋ ಒಬ್ಬ ಪ್ರಬುದ್ಧ ನಿರ್ದೇಶಕ, ಸೋಲೇ ಕಾಣದಂತಹ ಸೋಲಿಲ್ಲದ ಸರದಾರ ಕೊಟ್ಟಿದ್ದು. ಆ ಹಾಡು ರೆಕಾರ್ಡಿಂಗ್ ಆಗಿದ್ದು ಎಲ್ಲಿ ಅಂತಂದರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ಇದ್ದೆ. ಏಕೆಂತಂದರೆ ಕನ್ನಡನ ಅವರೇನಾದರೂ ಅಪಮಾನ ಮಾಡಿದ್ದಾರೆ ಅಂದರೆ, ನನ್ನ ತಾಯಿ ಕನ್ನಡ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು. ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿವುಳ್ಳ, ಬರೆದದ್ದನ್ನು ಯಥಾವತ್ ಮಾತನಾಡುವಂಥ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ, ಅದು ಕಸ್ತೂರಿ ಕನ್ನಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅವನಿಗೆ ಗೊತ್ತಿಲ್ಲದಲೇ ಇದ್ದರೆ ಅವನು ಅದನ್ನು ಅವಿವೇಕ ಅಂತ ನಾವು ಹೇಳಿ ಪರಿಗಣಿಸ್ಬೇಕೇ ಹೊರತು ಗುಬ್ಬಿ ಮುಂದೆ ಬ್ರಹ್ಮಾಸ್ತ್ರ ಅನ್ನೋದು ನನಗೆ ಯಾಕೋ ಇಷ್ಟ ಆಗಲ್ಲ. ಅಣ್ಣ, ಈಗ ಸಹಜವಾಗಿ ಕೇಳ್ತಾ ಇದ್ದಾರೆ, ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿನ್ನೆ ಕನ್ನಡ ಪರ ಹೋರಾಟಗಾರರು ಒಂದು ಮನವಿ ಕೊಟ್ಟಿದ್ದಾರೆ. ಎಲ್ಲ ಅಂಗಸಂಸ್ಥೆಗಳು ಕೂತು ಅವ್ರನ್ನ ಮುಂದಿನ ದಿನಗಳಲ್ಲಿ ಹಾಡಲಿಕ್ಕೆ ಅವಕಾಶ ಕೊಡಬಾರ್ದು, ಬ್ಯಾನ್ ಮಾಡಬೇಕನ್ನುವಂಥ ಚರ್ಚೆಗಳೆಲ್ಲ ಶುರು ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಂತ? ಕನ್ನಡ ಪರ ಹೋರಾಟಗಾರರು ಏನಾದರೂ ಇಲ್ದಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಕನ್ನಡನ ಮುಂಡ ಮುಚ್ಚಿಬಿಡ್ತಾ ಇದ್ರು. ಕನ್ನಡ ಪರ ಹೋರಾಟಗಾರರು ಅವರ ಹೆಂಡತಿ ಮಕ್ಕಳನ್ನ ಬಿಟ್ಟು ರಸ್ತೆಗೆ ಬಂದು ಕೂಗಾಡಿ ಚಳುವಳಿ ಮಾಡಿ ಅರೆಸ್ಟ್ ಆಗಿ 30-40 ಕೇಸ್ಗಳನ್ನು ಹಾಕಿಸ್ಕೊಂಡಲ್ಲಿದ್ರೆ ನಮ್ಮ ಕನ್ನಡ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಅದನ್ನು ನೀವು ಮನವರಿಕೆ ಮಾಡ್ಕೋಬೇಕು. ನಾನು ಚಳುವಳಿಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡ್ಬೇಡಿ, ಗೊತ್ತಾಯ್ತಾ? ಏನಿದೆ ಕೂತ್ಕೊಂಡು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಏಕೆಂದರೆ ನಾವೆಲ್ಲ ಭಾರತೀಯರು ಅನ್ನೋ ಮಾತು ನಮ್ಮ ತಲೆಯಲ್ಲಿರಲಿ. ಎಲ್ಲದಕ್ಕಿಂತ ಕನ್ನಡವೇ ನಮ್ಮಮ್ಮ, ಕನ್ನಡವ ಮರೆತರೆ ಕರ್ನಾಟಕ ಮರ್ತಂಗೆ, ಕರ್ನಾಟಕ ಮರೆತರೆ ಅಂದರೆ ನಮ್ಮ ತಾಯಿನೇ ಮರ್ತಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನು 106 ಪ್ರಶ್ನೆ ಕೇಳ್ತಾನೆ ಇರ್ತೀಯ. ಕೊನೆಯದಾಗ ಒಂದು ಪ್ರಶ್ನೆ. ಈಗ ಅಂದ್ರೆ ಸೋನು ನಿಗಮ್ ಅವರು ನಿನ್ನೆ ಕ್ಷಮೆ ಕೇಳಬಹುದಾಗಿತ್ತು, ಮತ್ತೆ ವಿಡಿಯೋ ಹರಿಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ಕ್ಷಮೆ ಕೇಳಿಲ್ಲ, ಸಮರ್ಥನೆ ಕೊಡುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಸೊ ಫೈನಲಿ ಮುಂದಿನ ದಿನಗಳಲ್ಲಿ ಕನ್ನಡದವರಿಗೆ ಅವಕಾಶ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಚಳುವಳಿಗಾರರಿದ್ದಾರೆ, ತಕ್ಕ ಉತ್ತರವನ್ನು ಕೊಡುತ್ತಾರೆ. ಶುಭವಾಗಲಿ, ಮಂಗಳವಾಗಲಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ದೊಡ್ಡಣ್ಣವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.